ಹುಡುಗರು ಈ ಸಣ್ಣ ಪೀಸು 20 ಟನ್ ಲೋಡ್ ಆಗ್ತದೆ. ಬಿಡದಿಗಂತ ಖಾಲಿ ಆಗೋದು. ಬಿಡದಿನ ಜಿಗಣಿನ ಪಾರ್ಟಿನೂ ಇಲ್ಲೇ ಅದಾರೆ ನಮ್ಮ ಕರ್ನಾಟಕದಾರೆ. ಗಿಡಗಳಿಗೆ ಹುಲ್ಲಿಗೆ ಎಲ್ಲ ತಕ್ಕೂ ನೀರು ಬಿಡ್ತಾ ಇದಾರೆ. ಬಾತ್ರೂಮ್ನಾಗ ನೀರೇ ಇಲ್ಲ ಗುರು, ಎಲ್ಲೆಲ್ಲಿನ ಅಂತ ಫ್ಯಾಕ್ಟ್ರಿ ಇದು. ಗುಡ್ ಮಾರ್ನಿಂಗ್ ಗೆಳೆಯರಿ. ನಿನ್ನೆ ಸಾಯಂಕಾಲ ಖಾಲಿ ಮಾಡಿ ಬಂದು ಪಾರ್ಕಿಂಗಿಗೆ ಬಂದಿದ್ದೆ. ಪಾರ್ಕಿಂಗಿಗೆ ಬಂದು ಅಡುಗೆ ಮಾಡ್ಕೊಂಡು ಇನ್ನೂ ಮಕ್ಕೊಂಡಿದ್ವಿ. ಅದು ಯಾವ್ದು ನೋಡ್ತೊಂಕೆ ಒಂದು ಸಾಕಾಗ್ಬಿಟ್ಟಿತ್ತು ನಮಗೆ. ಇವಾಗ ಎದ್ದೋಗಿ ಟೀಗೆ ಕುಡಿದು ಸೊಪ್ಪಿನ ಸಾರು ಮಾಡೋಣ ಅಂತೇಳಿ ತರಕಾರಿ ತಗೊಂಡು ಸೊಪ್ಪು ತಗೊಂಡ್ಬಂದೀನಿ. ಉಳ್ಸೆಪ್ ಮಾಡೋಣ ಅಂತ ನೋಡಿ ಎಲ್ಲ ರೆಡಿ ಮಾಡ್ತಾಯಿದ್ನಿ. ಸೊಪ್ಪೆಲ್ಲ ಕೊಯ್ದು ತೊಳೆದಿಕ್ಕಿದ್ದೀನಿ. ರಾತ್ರಿ ಅಡುಗೆ ಮಾಡ್ಕೊಂಡು ಉಂಡು ಮಕ್ಕೊಂಡಿದ್ವಿ. ಉಳ್ಸೆಪ್ ಮಾಡೋಣ ಅಂತ ಇವಾಗ ತರಕಾರಿ ಕೊಯ್ಬೇಕು. ನಮ್ಮ ಹುಡುಗ ಬಕೆಟ್ನಾಗ ನೀರು ತರ ಕಳಿಸಿದ್ನಿ. ತರಕಾರಿ ಕೊಯ್ದು ಸಿಗೋಣ ಬನ್ನಿ ಸ್ನೇಹಿತರೆ. ಲೋಡಿಂಗ್ ಕನ್ಫರ್ಮ್ ಆಗೈತೆ. ಎಲ್ಲಿಗಂದ್ರೆ ಯಾವ್ದಪ್ಪ ಇದು, ಬೆಂಗಳೂರಿಗೆ ಮಾರ್ಬಲ್ಲು. ಅವಸಲಿ ಹೋಗಿ ಹಬ್ಬದ ಟೈಮ್ನಾಗ 32 ಟನ್ ತುಂಬ್ಕೊಂಬಂದಿದ್ನಲ್ಲ, ಅದೇ ಫ್ಯಾಕ್ಟ್ರಿಗೆ ಹೋಗ್ಬೇಕು ಸಿಲ್ವಾಸಾಗೆ. ಆ ಗಾಡಿನೂ ಪೌಡ್ರಿ ಲೋಡ್ಗೆ ಹೋಗಿ ತಿಂದಪುರಿಗೆ. ನಾನು ಮಾರ್ಬಲ್ ತುಂಬಕ್ಕೆ ಹೋಗ್ತಾ ಇದ್ದೀನಿ. ಮಾರ್ಬಲ್ ಏನು ಬೇಗ ಖಾಲಿ ಆಗ್ತೈತೆ. ಅವನು ಲೋಡಿಗೆ ಹೋಗ ಎಲ್ಲಿಗತ್ತಮ್ಮ ಅಂದರೆ ಪೌಡ್ರಿಗೋಣ ಅಂತ. ಸರಿ ಅಂತೇಳಿ ನಾನು ಫೋನ್ ಮಾಡಿದೆ. ಅಷ್ಟ್ರಾಗೆ ಮಾರ್ಬಲ್ಗೆ ಹೋಗೋ, ನೀನು ಮೊನ್ನೆ ಹೋಗಿದ್ದಲ್ಲ ಅದೇ ಫ್ಯಾಕ್ಟ್ರಿಗೆ ಅಂತಂದ್ರೆ ನಮ್ಮ ಟ್ರಾನ್ಸ್ಪೋರ್ಟರ್ ಹೇಳಿದರು. ಹೋಗ್ತಾ ಇದ್ವಿ. ನಿನ್ನೆ ಏನು ಇಲ್ಲ, ಇವತ್ತು ಸಿಕ್ಕೈತೆ ನೋಡಿ ಹೋಗ್ತಾಯಿದ್ನಿ. ಬನ್ನಿ ಫ್ಯಾಕ್ಟ್ರಿಗೆ ಹೋಗಿ ಸಿಗೋಣ. ಟ್ರಾನ್ಸ್ಪೋರ್ಟ್ನವರು ಪೇಪರ್ ಕಳಿಸಿಲ್ಲ ಅಂತ ಬೈಕೊಂತಿದ್ದೆ. ಅಷ್ಟ್ರಾಗೆ ಪೇಪರ್ ಬಂದು ವಾಚ್ಮನ್ ಕರೆದ. ಒಳಗೆ ಬಿಡಿ ಗಾಡಿ ಅಂತೇಳಿ ಒಳಗೆ ಬಿಟ್ಟೆ. ಒಳಗೆ ಬಂದು ಪೇಪರ್ ಕೊಟ್ಟೆ. ಗಾಡಿ ಯಾವಿಲ್ಲ, ಒಂದೇ ಗಾಡಿ ಇರೋದು ಕ್ಯಾಂಟ್ರು. ಅದನ್ನು ಲೋಡ್ ಮಾಡಿ ಮಾಡ್ತೀವಿ ಅಂತೇಳಿ ಇಲ್ಲಿ ಪಾಯಿಂಟಿಗೆ ಬಿಡಿಸೋಗಿದ್ದಾರೆ. ಪ್ಯಾಕಿಂಗು ಹೊಡಿತಾ ಇದ್ದಾರೆ. ಇವಾಗ ಏನು ಮಾಡ್ಬೇಕಂದ್ರೆ ನಾನು ಫಸ್ಟ್ ಹೋಗಿ ಆಂಗ್ಲರ್ ಬಿಚ್ಚಬೇಕು. ಆಂಗ್ಲರ್ ಬಿಚ್ಚಿ ತಾಡ್ಪಲ್ ಮ್ಯಾಕ್ ಎಳೆದು ರೆಡಿ ಇರಬೇಕು. ಬನ್ನಿ ಸಿಗೋಣ ಅದನ್ನೆಲ್ಲ ಮಾಡಿ. ಇವಾಗ ಲೋಡಿಂಗಿಗೆ ಬಿಟ್ಟಿವಿ ಗಾಡಿನ 3 ಗಂಟೆಗೆ. ಮಾರ್ಬಲ್ 20 ಟನ್ನು ಇದು ಗುರು. ಸಣ್ಣ ಮಾರ್ಬಲ್ಲು 15 ಟನ್, ದೊಡ್ಡ ಮಾರ್ಬಲ್ ಅಂತೆ. ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ತೋರಿಸ್ತೀನಿ ನೋಡಿ. ಸಿಕ್ಕಾಪಟ್ಟಲೆ ಬಿಸಿಲೈತೆ. ಟಾರ್ಪಲ್ ಬೇರೆ ಹಂಗೆ ಬಾಡಿ ಒಳಗೆ ಬಿಸಾಕಿದ್ದೆ. ಎಲ್ಲ ಮಡಿಸಿದ್ದೀನಿ. ಈ ಸಲ ಕ್ಲೀನಾಗಿ ಲೋಡ್ ಮಾಡೋಕ್ಕೆ ಹೇಳಿದ್ದೀನಿ. ಅವರು ಒಳಗೆ ನಿಂತ್ಕೊಂಡು ಲೋಡ್ ಮಾಡಿಸ್ತಾ ಇದ್ದಾರೆ. ಹುಡುಗರು ಈ ಸಣ್ಣ ಪೀಸು 20 ಟನ್ ಲೋಡ್ ಆಗ್ತದೆ. ಬಿಡದಿಗಂತ ಖಾಲಿ ಆಗೋದು. ಬಿಡದಿನ ಜಿಗಣಿನ ಪಾರ್ಟಿನೂ ಇಲ್ಲೇ ಅದಾರೆ ನಮ್ಮ ಕರ್ನಾಟಕದಾರೆ, ಬೆಂಗಳೂರಿನವರು. ನೋಡಿ ಹೋದ್ಸಲಿ ಮಾಡ್ದಂಗೆ ಮಾಡಬೇಡ್ರಿ ಅಂತ ಹೇಳಿದ್ದೀನಿ. 20 ಟನ್ನು ಇದು ಸಣ್ಣದು ಪೀಸ್ ಲೋಡ್ ಆಗುತ್ತೆ. ಇಲ್ಲಿದೆ ನೋಡಿ ಎಲ್ಲ. ಇನ್ನು 15 ಟನ್ನು ಮಾರ್ಬಲ್ ಲೋಡ್ ಆಗುತ್ತೆ. 15 ಟನ್ ಮಾಲ್ ಹಾಕಿದ್ವಿ ಗುರು. 20 ಟನ್ ಅಂತೇಳಿ 16 ಟನ್ ಹಾಕಿದ್ರು. ಹೋಗಿ ಕಾಟ ಮಾಡಿಸ್ಕೆ ಬಂದೆ. ಇನ್ನು 3 ಟನ್ ಹಾಕ್ಬೇಕಂತೇಳಿ ಕರ್ಕೊಬಂದ್ರು ವಾಪಸ್ಸು. ಅವಾಗಲಿತ್ತು ಇಲ್ಲಿ ಯಾವಾಗ ಬಂದರೂ ಲೇಟೇ ಆಗೋದು ಗುರು. ಜಲ್ದಿ ಅಂತೂ ಲೋಡ್ ಆಗಲ್ಲ. ಸ್ನಾನ ಮಾಡೋಣ ಅಂತಿದ್ದೆ. ನೋಡಿ ಟಾರ್ಪಲ್ ಎತ್ತಾಕಿ ಬಟ್ಟೆ ಎಲ್ಲ ಎಷ್ಟು ಗಲೀಜಾಗಿಬಿಡ್ದವೆ. ಟಾರ್ಪಲ್ ಮಡ್ಚಾಕಿ ಒಳಗೆಲ್ಲ ಫುಲ್ ಧೂಳು ಬೇರೆ. ಅಲ್ಲಿ ಪಾರ್ಕಿಂಗ್ನಾಗ ನಿಂತಿದ್ದು. ಅಲ್ಲಿ ಪಾರ್ಕಿಂಗ್ನಾಗ ನೀರಿದ್ದು ಗುರು ಸ್ನಾನ ಮಾಡೋಕ್ಕೆ. ಆದರೆ ತೊಟ್ಟೆಗೆ ನೀರು ಸರಿ ಇರಲಿಲ್ಲ. ಎಲ್ಲ ಕಪ್ಪೆ ಜಿಂಡ್ಕ ಕಟ್ಬಿಟ್ಟಿತ್ತು. ಅದ್ರಾಗ ಸ್ನಾನ ಮಾಡಿದರೆ ಮೈಯೆಲ್ಲ ಕಡ್ತಾ ಸ್ಟಾರ್ಟ್ ಆಗಿಬಿಡೋದು. ಅದಕ್ಕೆ ಸ್ನಾನ ಮಾಡಲಿಲ್ಲ. ನೋಡಿ ಬಟ್ಟೆ ಎಲ್ಲ ಎಷ್ಟು ಗಲೀಜೈತೆ. ಈಗ ನೋಡಿ ಇದು ಸಣ್ಣ ಟೈಲ್ಸು 20 ಟನ್ನು, ಮಾರ್ಬಲ್ ಬಂದು 15 ಟನ್ ಅಂತೆ ಹಿಂದಕ್ಕೆ. ಅದಕ್ಕೆ ನಾನೇನು ಮಾಡಿದೆ, ಇಲ್ಲಿ ಜಾಸ್ತಿ ಲೋಡ್ ಹಾಕ್ಬೇಡ್ರಿ ಅಂತೇಳಿ ಇಲ್ಲಿ 2 ಲೈನ್ ಇಡಿಸಿ, ಇಲ್ಲಿ ಬಾಡಿ ಲೆವೆಲಿಗೆ 3 ಲೈನ್ ಇಡಿಸಿದ್ನಿ. ನೋಡಿ ಇಲ್ಲೆಲ್ಲ ಹೆಂಗೆ ಬಿದ್ದಾವೆ ಗುರು. ಇವನ್ನ ತಗೊಂಡು ಏನು ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಆ ಪಾರ್ಟಿನೂ ಬಂದಿದ್ದಾರೆ ನೋಡ್ಬೋದು. ಇವೆಲ್ಲ ಮೆಟ್ಲ ಮೇಲೆ ಹಾಕವೇನು ಮೋಸ್ಟ್ಲಿ. ಅವರೆಲ್ಲ ಹಾಕ್ಯಂಡ್ಲಿ ನಮಗೆ ಬಾಡಿಗೆ ಕೊಡ್ತಾರೆ, ತಗೊಂಡೋಗಿ ಅನ್ಲೋಡ್ ಮಾಡೋದಷ್ಟೇ. ಇನ್ನು 3 ಟನ್ ಹಾಕ್ಬೇಕು. ಹಾಕ್ಕೊಂಡು ಕಾಟ ಮಾಡಿಸಿ ಮತ್ತೆ ಹಾಂ ಅಪ್ನ ಬಂದ ಜಾಗ. ಹಾಂ ಇನ್ನು 3 ಟನ್ ಹಾಕಿ 15 ಟನ್ ಮಾರ್ಬಲ್ ಹಾಕಿದ್ಮೇಲೆ ಸಿಗೋಣ. ಆ ಗಾಡಿನ ಲೋಡ್ ಆಗೈತೆ. ಫಸ್ಟು ಇದು 3 ಟನ್ ಹಾಕ್ಕೊಂಡು ಕಾಟಾಕೊಂಡು ಬನ್ನಿ. ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಗೆಳೆಯರೆ. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸುಸ್ವಾಗತ ಅಂತೇಳಿ ಇಲ್ಲೇ ಸಿಲ್ವಾಸ ಮಾರ್ಬಲ್ ಫ್ಯಾಕ್ಟ್ರಿಯಿಂದಾನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಿಂದೆ ವಿಡಿಯೋದಾಗ ನೋಡ್ದಂಗೆ ನಿನ್ನೆ 20 ಟನ್ ಲೋಡ್ ಮಾಡಿ ನಿಲ್ಲಿಸಿದ್ರು. ಇನ್ನು 15 ಟನ್ ಬೆಳಗ್ಗೆ ಹಾಕ್ತೀವಿ ಅಂತೇಳಿ, 15 ಟನ್ನು ಇವಾಗ ಹಾಕ್ತೀವಿ ಅಂತೇಳಿ ಗಾಡಿ ಬಿಡು ಅಂತ ಹೇಳಿದಾರೆ 3 ನಂಬರ್ಗೆ. ಹೊರಗಡೆ ಹೋಗಿದ್ದು ನಾನು.
ಇದು ಎಂತ ಫ್ಯಾಕ್ಟ್ರಿ ಅಂತ ಗುರು, ಸ್ನಾನ ಮಾಡಕ್ಕೆ ನೀರೇ ಬರ್ತಿಲ್ಲ ಎಲ್ಲೆಲ್ಲಿ. ಆ ಬಾತ್ರೂಮ್ನಾಗೂ ನೀರಿಲ್ಲ, ಹೋಗಿತ್ತು ನೋಡೋಣ ಅಂತೇಳಿ. ಇವಾಗ ಇಲ್ಲೊಂದು ಗಾಡಿ ಕಟ್ಟಿಗೆ ಹಾಕ್ಯಂತಿದ್ದಾರೆ, ಅದು ಹಾಕಿದಟ್ಟಿಗೆ ನಾನೇ ಬಿಡಬೇಕು. ಕಟ್ಟಿಗೆ ಗಾಡಿ ಸೈಡಿಗೆ ತೆಗೆದು ಅದೇ ಗಾಡಿ ನೋಡಿ ಕಟ್ಟಿಗೆ ಹಾಕ್ಯಂತಿರೋದು. ಇಲ್ಲಿದೆಯಲ್ಲ ಬಸವ ಕಲ್ಲಡದ್ದು, ಇದನ್ನು ತೆಗ್ಸಿ ನಾನೇ ಬಿಡಬೇಕು. ಕಾಲಿಂಗ್ ಸ್ಟೋನ್ ಅಂತೇಳಿ, ಕಾಲಿಂಗ ಸ್ಟೋನು. ಇವಾಗ ಇಲ್ಲೇ ಇದೆ ನೋಡಿ 3 ನಂಬರು ಗೇಟ್ನಾಗ ಬಿಡಬೇಕು ಗಾಡಿನ. ರಿವರ್ಸ್ ಹೊಡೆದು ಬಿಡೋಣ ಒಳಗೆ ಒಂದೇ ಸಲ ಬಂದು. ಇನ್ನು ಕಟ್ಟಿಗೆ ಬೇರೆ ಹಾಕ್ಯಬೇಕೇನ. ಒಂದು 3 ಗಂಟೆ ಆಗ್ತದೆ ಗುರು. ಗಿಡಗಳಿಗೆ ಹುಲ್ಲಿಗೆ ಎಲ್ಲ ತಕ್ಕೂ ನೀರು ಬಿಡ್ತಾ ಇದಾರೆ. ಬಾತ್ರೂಮ್ನಾಗ ನೀರೇ ಇಲ್ಲ ಗುರು, ಎಲ್ಲೆಲ್ಲಿನ ಅಂತ ಫ್ಯಾಕ್ಟ್ರಿ ಇದು ನೋಡಿ. ಇಲ್ಲೊಬ್ಬ ನೀರು ಬಿಡ್ತಾನೆ, ಇಲ್ಲೊಂದು 4 ನೀರು ಬಿಡ್ತಾರೆ. ಬಕೆಟ್ನಾಗ ತುಂಬಿಸ್ಕೋಬೇಕು ಇಲ್ಲೇ ಗಾಡಿ ತೊಳ್ಕೊಂಡು. ನೋಡಿದ್ರು ಇಷ್ಟು ಲೋಡ್ ಆಗಿತ್ತು ಇಲ್ಲಿವರೆಗೂ. ಇಲ್ಲಿಂದ ಕರೆಕ್ಟಾಗಿ ಹಿಂದಕ್ಕೆ ಲೋಡ್ ಮಾಡ್ತಾ ಇದ್ದಾರೆ. ಒಂದು ಅಡಿ ಗ್ಯಾಪ್ ಬಿಟ್ಟು, ಅಂದರೆ ಮುಂದೆ ಫುಲ್ ಲೋಡ್ ಇಲ್ಲ, ಕರೆಕ್ಟ್ ಐತೆ. ನಾನು ಆಂಗ್ಲರೆಲ್ಲ ಬಿಚ್ಚಿಟ್ಟಿದ್ದೀನಿ ನೋಡಿ. ಒಳಗೆ ಜಾಸ್ತಿ ವೀಡಿಯೋ ಮಾಡೋಂಗಿಲ್ಲ ಅಂತಾರೆ, ಅದಕ್ಕೆ ಸ್ವಲ್ಪ ತೆಗಿತಾ ಇದ್ದೀನಿ ನಾನು ಅಷ್ಟು. ಹೊರಗೆ ಹೋದ್ಮೇಲೆ ಮಾಡ್ತೀನಿ ಪ್ಯಾಕಿಂಗ್ ಹೊಡಿಬೇಕಾದ್ರೆ. 15 ಟನ್ನು ಬೇಗ ಹಾಕ್ತಾರಷ್ಟೇ. ಲೋಡೆಲ್ಲ ಆಯ್ತು, ಫೈನಲ್ ಆಯ್ತು. ಹಿಂದೆ ಪಟ್ಟಿ ಆಂಗ್ಲರು ಬೆಲ್ಟ್ ಎಲ್ಲ ಹಾಕಿದೆ. ಆಂಗ್ಲರ್ ಬಿಚ್ಚಿದ್ದೆ ಪಟ್ಟಿ, ಯಾಕಂದರೆ ಅವ್ರು ಎದ್ಲಾಗೆಲ್ಲ ಮಾರ್ಬಲ್ ಎತ್ತಬೇಕಾದ್ರೆ ತಲೆಗಿಲಿಗೆ ಹೊಡ್ಕೊಂಡಾರ ಅಂತೇಳಿ ಬಿಚ್ಚಿದ್ದೆ. ಅದನ್ನ ಹಾಕಿ ಸೆಂಟ್ರಿಗೆ ಒಂದು ಬೆಲ್ಟ್ ಹಾಕಿದ್ನಿ. ಒಂದೆರಡು ಗಾಡಿ ಅಡ್ಡ ಇದ್ದು ತೆಗ್ಸಿ ಹೋಗಿ ಫೈನಲ್ ಕಾಟ ಮಾಡಿಸಿ ಪ್ಯಾಕಿಂಗ್ ಹೊಡಿಯೋಕೆ ಬಿಡಬೇಕು. ಅವ್ನು ಪ್ಯಾಕಿಂಗ್ ಹೊಡಿಯೋನು, ಇನ್ನೇನು ಊಟ ಮಾಡಿ ಬಂದೆ ಹೊಡಿಯೋದು ಪ್ಯಾಕಿಂಗು. ಇವಾಗೇನು ಅರ್ಜೆಂಟಿಗೇನು ಹೊಡೆಯಲ್ಲ. ಇಲ್ಲಿ ಲೋಕಲ್ ಗಾಡಿಯರ್ದೊಂದು ದೌಲತ್ ಗುರು. ಗಾಡಿಗಳೆಲ್ಲ ಅಡ್ಡದಿಡ್ಡಿ ನಿಲ್ಸ್ಕೊಂಡು ಸೈಡಿಗೆ ಹೋಗಲ್ಲ ಬಿಡಲ್ಲ, ಹಂಗಾಗೈತೆ. ಕಾಟಾಕೊಂಡು ಬನ್ನಿ ನೋಡ್ಗುರು. ಪ್ಯಾಕಿಂಗ್ ಹೊಡಿಯೋನು ಇವಾಗ ಬಂದನು ಐಟಮ್ ಎಲ್ಲ ತಗೊಂಡು. ಇಲ್ಲೊಂದು ಬೆಲ್ಟ್ ಹಾಕಿದ್ನಿ, ಇಲ್ಲೊಂದು ಹಾಕಿದ್ನಿ. ಇವಾಗ ಇದ್ರೊಳಗೆಲ್ಲ ಪ್ಯಾಕಿಂಗ್ ಹೊಡಿತಾನೆ. ಕಾಟ ಎಲ್ಲ ಓಕೆ ಆಗುತ್ತೆ, ಸೀದಾ ಹೋಗೋದೆ. ಬಿಲ್ ಬೇಗ ಕೊಡ್ರಿ ಅಂತ ಹೇಳಿದ್ನಿ, ಎಷ್ಟೊತ್ತಿಗೆ ಕೊಡ್ತಾರೋ ನೋಡ್ಬೇಕು, ಗೊತ್ತಿಲ್ಲ ಗುರು. ಸ್ನಾನ ಮಾಡೋಣ ಅಂದರೆ ನೀರೇ ಬರ್ತಿಲ್ಲ ಅಲ್ಲಿ. ಇನ್ನೊಂದ್ಸಲಿ ಹೋಗಿ ನೋಡೋಣ, ನೀರು ಬರ್ತಾವಂದರೆ ಗ್ಲಾಸ್ ಎಲ್ಲ ತೊಳೆದು ಸ್ನಾನ ಮಾಡೋಣಂತೆ. ಇಲ್ಲಾಂದರೆ ಬರೀ ಗ್ಲಾಸ್ ತೊಳ್ಕೊಳ್ಳೋಣ, ನೀರು ಬಂದಿಲ್ಲ ಅಂದರೆ. ಫಸ್ಟು ನೀರು ಬಕೆಟ್ ತುಂಬುತ್ತ ಇಲ್ಲ ನೋಡ್ಬೇಕು ಗುರು. ನಿನ್ನೆ ಸ್ನಾನ ಮಾಡೋಣಂತ ಬಕೆಟ್ ತಗೊಂಡೋಗಿದ್ನಿ, 1-2 ಜಗ್ ಬಂದು ನೀರೇ ನಿಂತೋಗ್ಬಿಟ್ಟು ಹಂಗಾಗ್ಬಿಡ್ತು. ಅದಕ್ಕೆ ಚೆಕ್ ಮಾಡಿ ಕ್ಲೀನಾಗೆ ಆಮೇಲೆ ಸ್ನಾನ ಮಾಡೋಣಂತೆ. ಇಲ್ಲಾಂದರೆ ಹೊರಗೆಲ್ಲ ಹೋಗಿ ಡಾಬದ ಹತ್ರ ಮಾಡಿದ್ರಾತು. ಇವಾಗ ಹೋದ್ರೆ ಸಾಯಂಕಾಲ 6 ಗಂಟೆ ಅಷ್ಟೊತ್ತಿಗೆ ಬಿಲ್ ಕೊಟ್ಟರೆ ಕೊಡ್ಬೋದು. ಇನ್ನು 1-2-3 ಗಾಡಿ ಇದ್ದು ಗುರು, 5 ಹೋಗಿದ್ದಾವೆ, ಅವು 5 ಎಷ್ಟೊತ್ತಿಗೆ ಬಿಲ್ ಬರ್ತದೆ ಗೊತ್ತಿಲ್ಲ. ನೋಡೋಣ ಬನ್ನಿ. ಬಕೆಟ್ನಾಗಿದ್ದು ನೀರು, ಗ್ಲಾಸ್ ಎಲ್ಲ ತೊಳೆದೆ. ಬೆಳಗ್ಗೆ ಗಾಡಿ ಮುಂದೆ ನೀರು ಬರೋವು ಹಿಡ್ಕೊಂಡು ಇಟ್ಟಿದ್ದೆ. ಇಲ್ಲಿ ನೀರು ಬರ್ತದೆ ಗುರು, ಸ್ನಾನ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಸ್ನಾನ ಮಾಡೋರಿಗೆ ಸಮಾಧಾನ ಆಗಲ್ಲ ನಮಗೆ, ಒಂಥರ ಆಗ್ಬಿಟ್ಟೈತೆ. ತಲೆ ತುಂಬ ಧೂಳು ಫ್ಯಾಕ್ಟ್ರಿದು. ಬಿಲ್ ಬರೋದು ಎಷ್ಟೊತ್ತಾಗುತ್ತೋ ಬನ್ನಿ ಸ್ನಾನ ಮಾಡಿ ಸಿಗೋಣ. ಫೈನಲಿ ಸ್ನಾನ ಮಾಡ್ಕೆ ಬಂದೆ ಗುರು, ಇವಾಗ ಸಮಾಧಾನ ಆಗ್ತು. ತಲೆಗೆ ಒಂದು 300 kg ಧೂಳಿತ್ತು ನೋಡಿ. ಫ್ಯಾಕ್ಟ್ರಿಗೆ ಖಾಲಿ ಮಾಡೋಕೆ ಹೋಯ್ದ್ನಲ್ಲ ಸಿಲ್ವಾಸದಾಗೆ, ಆ ರೋಡ್ನಾಗಳ ಧೂಳು, ಫ್ಯಾಕ್ಟ್ರಿಗಳ ಧೂಳು ಎಲ್ಲ ತಲೆ ಮೇಲೆ ಇತ್ತು. ಸ್ನಾನ ಮಾಡ್ಕೊಂಡು ಇವಾಗ ಫ್ರೆಶ್ ಅದ, ಇವಾಗ ಸಮಾಧಾನ ಆಯ್ತು ನನಗೆ. ನಿನ್ನಿಂದನೂ ಸಮಾಧಾನ ಆಗಂಗಿಲ್ಲ, ಇಲ್ಲಿ ನೀರು ಬೇರೆ ಬರ್ತಿದ್ದಿಲ್ಲ, ಏನು ಮಾಡ್ದು. ಇವಾಗ ನೀರು ಬಂದು ಸರದ್ಗುರು. ಇದಾದ ಟ್ರಾಲರ್ ಹೋದಂಗೆ ಆಗ್ತತೆ. ನಾವು ಗಾಡಿ ಮುಂದಕ್ಕೆ ಬಿಡೋಣ. ಟ್ರಾಲರ್ ಹೋದ್ರೆ ಗಾಡಿಗೆಲ್ಲ ಪೇಪರ್ ಬಂದವೆ, ಆದರೆ ಇನ್ನೂ ಕೊಟ್ಟು ಕಳ್ಸಂಗಿಲ್ಲ. 3 ಗಂಟೆ ಆಗೈತೆ. ಇವಾಗ ಕೊಟ್ಟರೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಆರಾಮಾಗಿ ಒಂದು ಘಾಟ್ ದಾಟ್ತೀವಿ. ಇಲ್ಲಿಂದ ಹೋಗೋಕ್ಕೆ ಬೇಕು 1 ಗಂಟೆ 2 ಗಂಟೆ. ಟ್ರಾಫಿಕ್ ಜಾಮು ಅದು ಇದು ಅಂಥೇಳಿ ಇಲ್ಲೇ 3-4 ಗಂಟೆ ಆದರೆ ರಾತ್ರಿಗೆ ಹೋಗೋದೆಲ್ಲಿಗೆ ಬಿಡೋದೆಲ್ಲಿಗೆ. ನಾವು ಲೋಡ್ ಮಾಡೋಕ್ಕೆ 2 ದಿವಸ, ಖಾಲಿ ಮಾಡೋಕ್ಕೆ 1 ದಿವಸ ಅಂದರೆ ಎಲ್ಲಿಗಾಗ್ತತೆಗೇನ ನೋಡೋಣ. ಟ್ರಾನ್ಸ್ಪೋರ್ಟ್ನವ್ರಿಗೆ ಹೇಳಿದ್ದೀನಿ, ಹೋದ್ಸಲಿ ಮಾಡ್ದಂಗೆ ಮಾಡಬೇಡ್ರಿ, ಬೇಗ ಬಿಲ್ ಕೊಡ್ರಿ ಅಂತಂದು. ಹೋದ್ಸಲಿ ಮಾಡ್ದಂಗೆ ಮಾಡಿದರೆ ನಮಗೂ ಗೊತ್ತಾಯ್ತು ಆಟ ಆಡ್ಸೋದು. ನಾವು ಊರಾಗ ಹೋಗಿ, ನೀವು ಇಲ್ಲಿ ಆಟ ಆಡಿಸಿದ್ರೆ ನಾವು ಊರಾಗ ಹೋಗಿ ಆಟ ಆಡಿಸ್ತೀವಿ ಅಂತ ಡೈರೆಕ್ಟ್ ಪಾರ್ಟಿಗೆ ಹೇಳಿದ್ನಿ. ಬೆಂಗಳೂರು ನನ್ನ ಪಾರ್ಟಿ ಇಲ್ಲೇದಾನೆ, ಅವ್ರಿಗೆ ಹೇಳಿ ಬಂದಿದ್ನಿ. ನೋಡೋಣ ಕೊಡಿಸ್ತೀನಿ ಅಂದರೆ ಟ್ರಾನ್ಸ್ಪೋರ್ಟ್ನವ್ರಿಗೂ ಫೋನ್ ಮಾಡಿ ಹೇಳಿದ್ನಿ ಬಿಲ್ ಬಂದಕ್ಕೆ ಬರ್ರಿ ಅಂತಂತ. ನೋಡಿದ್ರು ಮಧ್ಯಾಹ್ನ ಲೋಡ್ ಆಗಿದ್ದು 1 ಗಂಟೆಗೆ, 6 ಗಂಟೆಗೆ ಬಿಲ್ ಕೊಟ್ಟಿದ್ದಾರೆ.
6:30 ಆಗೈತೆ. ಇವಾಗ ಇಸ್ಕೊಂಡು ಹೋಗ್ತಾ ಇದ್ನಿ. ಇಲ್ಲೆಲ್ಲ ಫ್ಯಾಕ್ಟ್ರಿ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲ, ಫುಲ್ ಎಲ್ಲ ಧೂಳು ಮಂಜು ಬೀಳ್ತೈತೆ, ಫಾಗು ನೋಡಿ. ಅಲ್ಲೇ ಲೈಟ್ ಹಾಕ್ಕೊಂಡು ಬರ್ತಿದ್ದಾರೆ. ನಾವು ಪಾರ್ಕಿಂಗ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಗಾಡಿ ಅಲ್ಲೇ ಹೆಚ್ಚು ಕಮ್ಮಿ ಬಿಜಾಪುರನಾಗ ಇರ್ಬೇಕು ಇಷ್ಟೊತ್ತಿಗೆ. ನಾಳೆ ಹೋಗ್ಬಿಡ್ತಾನೆ ಅವನು. ನಾವಿನ್ನು ಟ್ರಾನ್ಸ್ಪೋರ್ಟ್ ಹತ್ರ ಹೋಗ್ಬೇಕು. ಟ್ರಾನ್ಸ್ಪೋರ್ಟ್ ಹತ್ರ ಏನು ಹೋಗೋದು ಬೇಕಿಲ್ಲ, ಡೀಸೆಲ್ ಏನು ಬೇಕಿಲ್ಲ ನಮಗೆ. ಒಂದು ಅರ್ಧ ದಾರಿಗೆ ಹೋಗ್ತದೆ, ಆಮೇಲೆ ನೋಡೋಣ ಅಂತ ಅಡ್ವಾನ್ಸ್ ಹಾಕಿದ್ದು ನಾಳೆ. ಇಲ್ಲಿ ನಮ್ಮ ಟ್ರಾನ್ಸ್ಪೋರ್ಟ್ನೇನು ಬೇರೆ ಇಲ್ಲ, ಊರಿಗೆ ಹೋಗಿದ್ದಾನೆ ರಾಜಸ್ಥಾನಿಗೆ. ಇದ್ದಿದ್ರೆ ಪಾಪ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಮಾಡೋನು. ಇವಾಗಿನ್ನ ಕ್ಯಾಶ್ ಬೇರೆ ಬೇಕು ನಮಗೆ. ATM ಎಲ್ಲಿ ಸಿಗ್ತದೆ ಏನೋ ಹುಡುಕ್ಕೋಬೇಕು. ಫಸ್ಟು ನಾನು ಸಿಲ್ವಾಸದಿಂದ ನಾನಪೊಂಡಾಗ ಹೋಗ್ಬೇಕು. ನಾನಪೊಂಡಾಗ ಹೋದ್ರೆ ಅಲ್ಲೊಂದು ATM ತೆಗ್ದಿರುತ್ತೆ, SBI ಬ್ಯಾಂಕಿಂದು. ಅಲ್ಲಿ ಹೋಗಿ ತಗೊಂಡ್ರೆ ಆಯ್ತು. ಬನ್ನಿ ಹೋಗಿ ಮುಂದೆ ಐವರ್ ರೋಡಲ್ಲಿ ಸಿಗೋಣ. ಗುರು ಬಂದು ಫುಲ್ ಟ್ರಾಫಿಕ್ನಾಗ ಸಿಗಾಕೊಂಬಿಟ್ಟೆ. ಬೆಳಿಗ್ಗೆ ಸಾಯಂಕಾಲ ಈ ರೋಡ್ ಒಂದು ಟ್ರಾಫಿಕ್ ಇರುತ್ತೆ ಅಂದರೆ ಹೇಳ್ಬಾರ್ದು. ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ಸಿಕ್ಕಾಪಟ್ಟಲೆ ಟ್ರಾಫಿಕ್ಕು. ಸಾಯಂಕಾಲನೂ ಅಷ್ಟೇ 7 ಗಂಟೆಯಿಂದ 10 ಗಂಟೆವರೆಗೆ ಸಿಕ್ಕಾಪಟ್ಟಲೆ ಟ್ರಾಫಿಕ್. ಆಟೋದನ್ನು ನೋಡಿ ಎಲ್ಲಿ ಹೋಗ್ತಿದ್ದಾನೆ ಅಯೋಗ್ಯ. ಅಲ್ಲಿ ಜಾಗ ಇಲ್ಲ, ಅದ್ರಾಗೆ ತೂರ್ತಿದ್ದಾನೆ. ಇಲ್ಲಿ ಬೇರೆ ಯೂ ಟರ್ನ್ ಬೇರೆ ಐತೆ. ಈ ಕಾರ್ನರು ಬೈಕ್ನವ್ರು ಎಲ್ಲ ಅಡ್ಡ ದಿಡ್ಡಿ ಹಾಕೊಂಡ್ಬಿಡ್ತಾರೆ. ಇಲ್ಲಿ ಲೆಫ್ಟ್ ಸೈಡಿಗೆ ಇಂಡಸ್ಟ್ರಿಯಲ್ ಏರಿಯಾದಾಗಲೇ ಹೋಗೋಣ ಅಂತಿದ್ದೆ. ಇನ್ನೇನು ಲೆಫ್ಟ್ ಸೈಡಿಗೆ ಹೋಗಕ್ಕೆ ಬಿಡಲ್ಲ ನನಗೆ. ಸೀದಾನೇ ಹೋಗ್ಬೇಕು ನಾನು. ಸೀದಾ ಹೋಗಿ 2 ಕಿಲೋಮೀಟ್ರ್ ಹೋಗಿ ಲೆಫ್ಟಿಗೆ ಹೋಗ್ಬೇಕು ಗುರು. ಇವಾಗ ಯಾಕೆ ಇಷ್ಟೊಂದು ಟ್ರಾಫಿಕ್ ಇರ್ತಂದ್ರೆ ಎಲ್ಲ ಎಂಪ್ಲಾಯ್ಗಳು ಕೆಲಸ ಮಾಡಿ ಮನೆಗೆ ಹೋಗೋ ಟೈಮ್ ಅಲ್ಲ, ಅದಕ್ಕೆ ಫ್ಯಾಕ್ಟ್ರಿಗಳಾಗೆ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗಿರ್ತಾರಲ್ಲ. ಇನ್ನು ಗಾಡಿನೂ ಒಂಚೂರು ಲೆಫ್ಟಿಗೆ ಹಾಕ್ಕೊಂಡ್ರೆ ನನ್ನ ಗಾಡಿ ಪಾಸ್ ಆಗ್ತೈತೆ, ಹೋಗಂಗಿಲ್ಲ. ಸೆಂಟ್ರಿಗೆ ಬಂದದ್ದು ನೋಡಿ. ಈ ಕಡೆನೂ ಡಿವೈಡ್ರ್ ಐತೆ ನೋಡಿ, ಆದರೂ ಒಂದು ಗಾಡಿ ಪಾಸ್ ಆಗುತ್ತೆ. ಈ ಕಾರ್ನೇನು ಅದ್ರಾಗೆ ಎಲ್ಲಿ ತೂರ್ಸೋದಂತ ಬಂದೊಂದು ಬುಲೆರೋ ನನ್ನ ಗುರು. ಕರೆಕ್ಟಾಗಿ 2 ಕಿಲೋಮೀಟ್ರ್ ಹೋಗಿ ಲೆಫ್ಟಿಗೆ ಹೋಗ್ಬಿಟ್ರೆ ಅತ್ಲಾಗ ರೋಡ್ ಆರಾಮ್ ಇರ್ತದೆ ನೋಡಿ ಗುರು. ಇದು ಯಾವುದೋ ಕಿತ್ತೋಗಿರೋ ರೋಡ್ನಾಗ ಬರೀ ಫಸ್ಟ್ ಗೇರ್ನಾಗ 5 ಗೇರ್ನಾಗ 6ನೇ ಗೇರ್ನಾಗ ಹೋಗೋಕ್ಕೆ ಆಗೈತೆ. ಈ ರೋಡ್ ಬಿಟ್ಟರೆ ಬೇರೆ ದಾರಿನೇ ಇಲ್ಲ ನಮಗೆ. ರೋಡ್ ಬಂದೈತೆ ಆ ಕಡೆ ರೋಡು. ಇವಾಗ ನಾನಪೊಂಡ ಬರೋ ತಕ್ಕಂಡ ಇದೇ ರೋಡ್ನಾಗೆ ಹೋಗ್ತಾ ಇರ್ಬೇಕು ನೋಡಿ. ಎಷ್ಟು ದೂರ ಐತಂತ ಗೊತ್ತಿಲ್ಲ. ಜೋರಾಗಿ ಹೋಗಂಗಿಲ್ಲ, ಬರೀ ಗುಂಡಿ ತ್ಯಾಪೆ. ರೋಡ್ ಓಪನ್ ಆಗಲ್ಲ. ಗುಜರಾತ್ನಾಗ ಯಾವಾಗ ಆಗ್ತದ ಗೊತ್ತಿಲ್ಲ. ಆ ಕಡೆ ರೋಡ್ನಾಗೆ ಆ ಸೇತುವೆ ಮಾಡಿ ರೋಡ್ ಮಾಡೋವ್ರಿಗೆ ಅದನ್ನೇನು ಓಪನ್ ಮಾಡಲ್ಲ. ಇದು ಗುರು ರೋಡು ಓಪನ್ ಮಾಡಿದಾಗ ಚೆನ್ನಾಗಿತ್ತು. ಗಾಡಿ ಓಡಾಡಿ ಲಾಸ್ಟ್ನಾಗ ಹೋಗ್ಬಿಟ್ಟದ್ ಗುರು. ರೋಡೇ ಇಲ್ಲ. ಎಲ್ಲ 1/4 ಇಂಚು ಅಲ್ಲ 2 ಇಂಚು 1.5 ಇಂಚ್ ಡಾಂಬರ್ ಹಾಕಿದ್ರೆ ಇರ್ತದೆ ಗುರು. ರೋಡ್ ಮೇಲೆ ಇರಲ್ಲ. ಒಂದು 5 ಇಂಚ್ ಹಾಕ್ಬೇಕು. 5 ಇಂಚ್ ಹಾಕಿದ್ರೆ ಡಾಂಬರ್ ನಿಲ್ಲೋದು ನೋಡಿ. ಈ ಕಡೆ ಒಂದು ರೋಡ್ ಐತೆ, ಇಲ್ಲಿ ನಮ್ಮ ಗಾಡಿ ಹೋಗಲ್ಲ, ಇಲ್ಲೇ ಹೋಗ್ಬೇಕು. ಒಂಚೂರು ಹೊಸ ರೋಡ್ ಬಂತು, ನೋಡೋಣ ಬನ್ನಿ. ನೋಡ್ಗುರು ಕಚ್ಚಾ ರೋಡೆಲ್ಲ ದಾಟಿ ಮೇನ್ ರೋಡಿಗೆ ಬಂದೆ. ಮೇನ್ ರೋಡಾಗ ಒಂದ್ಸಲಿ ನಿಲ್ಲಿಸಿ ಟೈರೆಲ್ಲ ಚೆಕ್ ಮಾಡ್ಕೊಂಡು ಬಂದೆ ನೋಡ್ಗುರು. ಆರಾಮಾಗಿ ಹೋಗ್ಬೋದು ಇಲ್ಲಿಂದ ಇತ್ಲಾಗೆ. ನೋಡೋದು ಪೇಟ್ನಾಗ ಒಂದು ಹೊಸದು ರಾಜಸ್ಥಾನಿ ಹೋಟ್ಲ್ ಐತೆ, ಅಲ್ಲಿಗೆ ಹೋಗೋಣ. ಘಾಟ್ ಮೇಲೆ ಅಲ್ಲಿ ಊಟ ಮಾಡಿ ಯೋಚನೆ ಮಾಡೋದು ಹೋಗೋದು ಏನು ಮಾಡೋದು ಅಂತೇಳಿ. ಅಲ್ಲಿಗೆ ಎಷ್ಟೊತ್ತಿಗೆ ಹೋಗ್ತೀನಿ ಅಂತ ನೋಡೋಣ. ಒಂದು 11 ಗಂಟೆ ಅಷ್ಟೊತ್ತಿಗೆ ಹೋಗೋಣ ಅಂತ ಟಾರ್ಗೆಟ್ ಇಟ್ಟಿದ್ದೀನಿ. 8:30 ಆಗೈತೆ ಟೈಮ್ ಗುರು. 5:30 ಇಂದ ಫ್ಯಾಕ್ಟ್ರಿ ಬಿಟ್ಟು ನಾನು 3 ಅವರ್ ಬಂದಿದ್ದೀನಿ. 100 ಕಿಲೋಮೀಟ್ರ್ ಬಂದಿಲ್ಲ ನಾನು. ಇನ್ನೊಂದು 60 ಕಿಲೋಮೀಟ್ರ್ ಐತೆ ಅಷ್ಟೇ ಇಲ್ಲಿಂದ. 60 ಕಿಲೋಮೀಟ್ರ್ ಹೋಗಿ 2 ಅವರ್ ಬೇಕು ಈ ರೋಡ್ನಾಗೆ. ಇನ್ನು ನಾನಪೊಂಡಗೂ ಬಂದಿಲ್ಲ ಗುರು. ಮುಂದೆ ಇದೆ ನಾನಪೊಂಡ ಹೋಗಿ ರೈಟಿಗೆ ಹೊಡೆದ್ರೆ ಘಾಟ್ ಹತ್ತಿದ್ರೆ ಹತ್ಲಾಗ ಬೇಗ ಹೋಗ್ಬಿಡ್ತೀನಿ. ಇವಾಗ ಘಾಟಿಗೆ ಹೋಗೋವರೆಗೂ ಅಷ್ಟೇ ಒಂಚೂರು ತೊಂದರೆ. ಘಾಟ್ ಹತ್ತೋವರೆಗೂ ಘಾಟ್ ಹತ್ತಿ ಕರ್ಪಡ ಐತಲ್ಲ, ಕರ್ಪಡಾಗ ಹೋಗ್ಬಿಟ್ರೆ CC ರೋಡಿಗೆ ಬಿದ್ದನಂದ್ರೆ ಹತ್ಲಾಗ ಹೋಗ್ಬಿಡ್ತೀನಿ ಗುರು. ಕರ್ಪಡಾಗ ಹೋಗೋ ತಕ್ಕನ ರೋಡ್ ಸರಿ ಇಲ್ಲ. ಅಲ್ಲಿಂದ CC ರೋಡ್ ಚೆನ್ನಾಗೈತೆ. ಹೋಗಿ ಪೇಟ್ನಾಗ ಊಟ ಮಾಡಿ. ಘಾಟ್ ಜಾಮ್ ಇರ್ತದೆ ಗುರು, ಹೇಳಕ್ಕೆ ಬರಲ್ಲ. ಘಾಟ್ ಜಾಮ್ನಾಗ ಸಿಕ್ಕಾಕೊಂಡ್ರೆ ಏನು ಮಾಡ್ತೀರಾ? ಊಟ ನೀರಿಲ್ದ ಅಲ್ಲೇ ಜಾಮ್ನಾಗ ಸಾಯ್ಬೇಕಾಗ್ತದೆ. ಅದಕ್ಕೆ ಯೋಚನೆ ಮಾಡಿದ್ದೀನಿ, ಆ ಹೋಟ್ಲಿಗೆ ಹೋಗಿ ಊಟ ಮಾಡಿ ಮಕ್ಕೊಂಡು ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದು ಬಿಡೋಣ ಅಂತ ಎಸ್ಟಿಮೇಟ್ ಹಾಕಿದ್ದೀನಿ. ನೋಡೋಣ ಬನ್ನಿ. ಇವಾಗ ಗುಜರಾತ್ ದಾಟಿ ಮಹಾರಾಷ್ಟ್ರಕ್ಕೆ ಬಂದೆ. ಇಲ್ಲಿ ಕಾಣ್ತಿದೆ ನೋಡಿ ಲೆಫ್ಟ್ ಸೈಡಿಗೆ, ಇದೇ ಗುಜರಾತ್ ಬಾರ್ಡ್ರು. ಈಗ ಕ್ಲೋಸ್ ಆಗುತ್ತೆ. ಮೊದಲು ಇದೇ ಬಾರ್ಡ್ರ್ ಇದ್ದಿದ್ದು. ಅಲ್ಲಿದ್ದ ಟೋಲ್ ಗೇಟು. ಇಲ್ಲಿಂದ CC ರೋಡ್ ನೋಡಿ. ಇಲ್ಲಿಂದ 40 ಕಿಲೋಮೀಟ್ರ್ ಐತೆ ಹೋಟ್ಲು. 40 ಕಿಲೋಮೀಟ್ರ್ ಆರಾಮಾಗಿ ಹೋಗ್ತೀನಿ. ಟೈಮ್ ಒಂದು 9:30 9:45 ಆಗತ್ತೆ ಟೈಮು.
9:30 1 ಗಂಟೆ ಬೇಕು. 1 ಗಂಟೆ 1.5 ಗಂಟೆ ಟೈಮ್ ತಾಂತಂತೆ. ಇವರು ರಾತ್ರಿ ಓಡಿಸಂಗಿಲ್ಲ ಗಾಡಿ, ಅದಕ್ಕೆ ಸೈಡ್ ಹಾಕಿದ್ದಾರೆ ನೋಡಿ. ಇವು ಫ್ಯಾನಿನ ರೆಕ್ಕೆ ಗಾಡಿಗಳಿದಾವಲ್ಲ ಹೋಗ್ತಾರೆ ಅವ್ರು ಸಿಂಗಲ್ ರೋಡ್ನಾಗ ರಾತ್ರಿಗೇನೆ ಹೋಗೋದು. ಅಂದರೆ ಇವಾಗ ಗಾಡಿ ಜಾಮ್ ಆಗ್ತದೆ ಅಂತೇಳಿ ಹೋಗಲ್ಲ, ಹೋಗ್ತಾರೆ ಒಂದು 3 ಗಂಟೆ 2 ಗಂಟೆ ಮೇಲೆ ಹೋಗೋದು. ಅಂದರೆ ಅಷ್ಟೊತ್ತಿಗೆ ಎಲ್ಲ ಟ್ರಾಫಿಕ್ ಸ್ಲೋ ಆಗೇ ಇರುತ್ತೆ ಅಂತೇಳಿ ಅವಾಗ ಹೋಗ್ತಾರೆ. ನಾನು ಅವಾಗಲೇ ಎದ್ದೋಗನ್ಕೊಂಡು ಟ್ರಾಫಿಕ್ ಇರಲ್ಲ, ಮತ್ತು ಘಾಟ್ನಾಗ ಜಾಮ್ ಇರಲ್ಲ. ಜಾಮ್ ಆದರೆ ರಾತ್ರೆಲ್ಲ ಯಾರು ಸಾಯ್ತಾರೆ ಹೇಳಿ. ಅದಕ್ಕೆ ಸೀದಾ ಹೋಗಿ ಹೋಟ್ಲಾಗ ಊಟ ಮಾಡಿ ತಾಚಿ ಮಾಡ್ತಿರೋದೆ. ಬನ್ನಿ ಹೋಗಿ ಮುಂದೆ ಸಿಗೋಣ ಬಾಡ್ರಾಗ. ಗುರು ಒಂದು ಪರಿಚಯ ಇರೋ ಗಾಡಿ ಸಿಕ್ತು, ವೆಂಕಟೇಶಣ್ಣ ಅಂತೇಳಿ ಬೆಂಗಳೂರು. ಫುಲ್ ಮಿಂಚಿಂಗ್ ಮೀನಾಕ್ಷಿ. ನಾನು ಅಲ್ಲೇ ಘಾಟಲ್ಲೇ ನೋಡಿದೆ ಗಾಡಿನ, ಯಾವುದಿದು ಬೆಂಗಳೂರು ಗಾಡಿ ಅಂತೇಳಿ 04 ಪಾಸಿಂಗು. ಅಂದರೆ ಅವು ಶೇಪ್ನಾಗಿರೋ ಲೈಟಿಂಗ್ಸ್ ನೋಡಿ ಕಂಡು ಹಿಡಿದಿದ್ದು. ಇವಾಗ ಬಾಡ್ರಾಗ ಬಂದು ಗಾಡಿ ನಿಲ್ಲಿಸ್ತಾ ಹಿಂದಕ್ಕೆ ತಿರುಗಿ ನೇಮ್ ಬೋರ್ಡ್ ನೋಡಿದೆ, ಅವಾಗ ಮಾತಾಡಿಸ್ದೆ. ಪಾಪ ದೊಡ್ಡ ಕಾಲಾಗಿದ್ದು ಕ್ಯಾಶ್ ಕೊಡೋಂದ ಹಂಗೆ ಕೊಟ್ಟು ಫೋನ್ಪೇ ಮಾಡ್ದೆ. ಅವರು ಇಬ್ಬರದಾರು ಓಡಿಸೋರು, ನಾನು ಒಬ್ಬನೇ ಇರೋದು ನೋಡಿ. ನಾನು ಇಲ್ಲೇ ಪೇಟ್ನಾಗ ರಾಜಸ್ಥಾನಿ ಹೋಟ್ಲಿಗೆ ತಾಚಿ ಮಾಡೋಣ ಅಂತಿದ್ದೆ. ನೋಡೋಣ, ಇಬ್ಬರು 2 ಗಾಡಿ ಇದ್ದರೆ ಹೋಗ್ಬೋದು ನಗರಿಗನ್ನ. ಇಲ್ಲ ಆ ಕಡೆಗೆ ಹೋಗೋಣಂತೆ ಘಾಟ್ ಹತ್ತಿ. ಆ ಕಡೆ ಹೋದರೆ 6 ಗಂಟೆಗೆ ಎದ್ದೋಗೋಣ, ಇಲ್ಲೇ ಹೋದರೆ 5 ಗಂಟೆಗೆ ಎದ್ದೋಗೋಣ. ನೋಡೋಣ, ಇನ್ನು ಊಟ ಬೇರೆ ಮಾಡಿಲ್ಲ. ಅಲ್ಲಿ ವಡಪಾವ್ ತಿನ್ಕೊಬಂದೆ ಗುರು. ಅಲ್ಲಿ ಏನಂದರೆ ಘಾಟ್ನಾಗೆ ತಿನ್ಗುರು. ನಾನು ಕೊಂಡೋದಕ್ಕಿಂತ ಹಿಂದೆ ನೋಡೋಣ. ಅವ್ರ ಪಾರ್ಸಲ್ ಗಾಡಿ ಅವ್ರು ಹೋದರೆ ಇನ್ನೇನು ಸ್ಟಾಪ್ ಮಾಡೋದೆ. ನೋಡೋಣ ಬನ್ನಿ. ಕರೆಕ್ಟಾಗಿ 11 ಗಂಟೆಗೆ ಬಂದು ಸೈಡ್ ಹಾಕಿದೆ ಗುರು. ಹೊಸ ಹೋಟ್ಲು, ಫಸ್ಟ್ ಟೈಮ್ ಬಂದಿರೋದು. ಗುಜರಾತಿ ಗಾಡಿಗಳು ಭಾಳ ನಿಂತವೆ, ರಾಜಸ್ಥಾನವು ನಿಂತಿದ್ದಾವೆ. ಆ ಗಾಡಿಗೆ ಡಬಲ್ ಡ್ರೈವರ್ ಇದ್ದರು, ನಾನು ಒಬ್ಬನೇ ಇದ್ದೆ. ಈ ಅಂಡರ್ ಲೋಡ್ ಕಚ್ಚಾ ರೋಡ್ನಾಗ ಹೊಡೆದು ಒಂಚೂರು ಮೈನೋವಾತು. ಅದಕ್ಕೆ ಏನು ಮಾಡಿದೆ, ಇವಾಗ ಇಲ್ಲಿಂದ 1 ಕಿಲೋಮೀಟ್ರ್ ಘಾಟ್ ಐತೆ. ಘಾಟ್ ಜಾಮ್ ಈ ಕಡೆನೂ ಜಾಮ್ ಇರುತ್ತೆ, ಆ ಕಡೆನೂ ಜಾಮ್ ಇರುತ್ತೆ. ನಿದ್ದೆನೂ ಆಗಲ್ಲ. ಬೆಳಿಗ್ಗೆ 5 ಗಂಟೆಗೆ ಎದ್ದೋಗೋಣ. ಅದಕ್ಕೆ ಅವ್ರಿಗೆ ಹೇಳ್ದೆ ನೀವು ಹೋಗ್ರಿ ಅಂತೇಳಿ ರಾಜಸ್ಥಾನಿ ಹೋಟ್ಲಿಗೆ ಸೈಡ್ ಹಾಕಿದ್ದೀನಿ ನೋಡಿ. ಅಲ್ಲೇ ಐತೆ ಗಾಡಿ. ಮಸ್ತ್ ಊಟ ಆಯಿತು. ಇವಾಗೇನು ಮಕ್ಕಳದೆ. ಬೆಳಗ್ಗೆ 5 ಗಂಟೆಗೆ ಎದ್ದೋಗೋಣ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದಂಗೆ. ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.